ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಇದ್ದಾಳೆ. ಕೌಟುಂಬಿಕ ಜವಾಬ್ದಾರಿಯ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾಳೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯ, ಆತಂಕ ಅವಳನ್ನ ಕಾಡ್ತಾ ಇದೆ. ಅಸುರಕ್ಷತೆಯ ಭಯ ಇದೆ. ಹಾಗಾಗಿ ಮಹಿಳೆಯರಿಗಾಗಿಯೇ ಇರುವಂತಹ ಹಕ್ಕುಗಳಾವವು, ಆ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಕಾನೂನು ಯಾವ ರೀತಿ ಸಹಾಯ ಮಾಡುತ್ತೆ ಎಂಬೆಲ್ಲ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಚಾರ್ಯರು, ಹಿರಿಯ ನ್ಯಾಯವಾದಿಗಳು ಮತ್ತು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಸದಸ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಜಮೀರುಲ್ಲಾ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಸರ್, ಇವಾಗ ನಾವು ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಹಿಳಾ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಜನರಲ್ ಆಗಿ ಕೇಳೋದಾದ್ರೆ ಸರ್, ಇವಾಗ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ UDHR ಎಲ್ಲರಿಗೂ ಸ್ವತಂತ್ರ, ಸಮಾನತೆ ಮತ್ತು ನ್ಯಾಯ ಅಂತ ಒಂದು ಡಿಕ್ಲರೇಷನ್ ಮಾಡಿದೆಯಲ್ಲ ಸರ್, ಆ ಹಕ್ಕುಗಳ ಬಗ್ಗೆ ಮೊದಲಿಗೆ ತಿಳಿಸ್ಕೊಡಿ ಸರ್. ಮೇಡಮ್, ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್, ದಿ ವರ್ಲ್ಡ್ ಇಂಟೆಲಿಜೆನ್ಷಿಯಾ ಥಾಟ್ ಆಫ್ ದಿ ವರ್ಲ್ಡ್ ಲೀಡರ್ಸ್ ಥಾಟ್ ಆಫ್ ಕ್ರಿಯೇಟಿಂಗ್ universal, a national level forum, and because of that United Nations organization came into existence. Vishwa Samasthe bantu. ಅದರಲ್ಲಿ ಇದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 UDHR ಅನ್ನೋದನ್ನ ಜಾರಿಗೆ ಬಂತು. ಅದು ಅವರದು ಮ್ಯಾಗ್ನಾ ಕಾರ್ಟಾದಲ್ಲಿ, ಮ್ಯಾಗ್ನಾ ಕಾರ್ಟಾ ಆಫ್ ರೈಟ್ಸ್ ನಲ್ಲಿ 10th December 1948 ನಲ್ಲಿ ಒಂದು 30 ಆರ್ಟಿಕಲ್ಸ್. ನಾವು ಕಾನೂನನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೆಕ್ಷನ್ಸ್ ಅಂತೀವಿ ಅಥವಾ ಆರ್ಟಿಕಲ್ಸ್ ಅಂತೀವಿ. ಎಲ್ಲಾ ಕಾನೂನುಗಳಲ್ಲಿ, ಇಂಡಿಯಾದಲ್ಲಿ ಎಲ್ಲಾ ಕಾನೂನುಗಳಿಗೂ ಸೆಕ್ಷನ್ಸ್ ಅಂತಾನೆ ಅನ್ನೋದು. ಬಟ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿರೋ ಸೆಕ್ಷನ್ಸ್ಗೆ ಅದಕ್ಕೆ ಆರ್ಟಿಕಲ್ಸ್ ಅಂತೀವಿ ನಾವು. ಸೊ ಆ ರೀತಿ ಮ್ಯಾಗ್ನಾ ಕಾರ್ಟಾ ಆಫ್ ರೈಟ್ಸ್ ನಲ್ಲಿ ಒಂದು 30 ಆರ್ಟಿಕಲ್ಸ್ ನ ಅವರು ಇದು ಮಾಡಿದ್ರು. ಏನು ಅದರದ್ದು ಪ್ರಿಯಾಂಬಲ್, recognition of the inherent dignity and of equal and inalienable rights of all members of human family is the foundation of freedom, justice and peace in the world ಅಂತ ಹೇಳ್ಬಿಟ್ಟು ಅದರಲ್ಲಿ ಆ 30 ಆರ್ಟಿಕಲ್ಸ್ ನಲ್ಲಿ ಒಂದು ಮತ್ತೆ ವುಮನ್ಸಿಗೋಸ್ಕರ ಅಂತ ಹೇಳ್ಬಿಟ್ಟು ಬೇರೆ ಮಾಡಿದ್ರು ಮೇಡಮ್, ಹ್ಯೂಮನ್ ರೈಟ್ಸ್ ಆಫ್ ವುಮನ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹ್ಯೂಮನ್ ರೈಟ್ಸ್ ಆಫ್ ವುಮನ್ ನಲ್ಲಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವು 30 ಆರ್ಟಿಕಲ್ಸ್ ಮಾಡಿದ್ರು. ಅದರ ಜೊತೆಗೆ ಹ್ಯೂಮನ್ ರೈಟ್ಸ್ ಫಾರ್ ವುಮನ್ ಅಂತ ಮಾಡಿದ್ರು. ಯುನೈಟೆಡ್ ನೇಷನ್ಸ್ ಸಿನ್ಸ್ ದಿ ಡ್ರಾಫ್ಟಿಂಗ್ ಆಫ್ ದಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಹ್ಯಾಸ್ ಗೈಡೆಡ್ ದಿ ಆರ್ಗನೈಸೇಷನ್ ಇನ್ ಇಟ್ಸ್ ಆಕ್ಟಿವಿಟೀಸ್ ಫಾರ್ ದಿ ಪ್ರಮೋಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಎವರ್ ಸಿನ್ಸ್ ದಿ ಹ್ಯೂಮನ್ ರೈಟ್ಸ್ ಆಫ್ ವುಮನ್ ಆರ್ ನಾಟ್ ಡಿಫರೆಂಟ್ ಫ್ರಮ್ ಹ್ಯೂಮನ್ ರೈಟ್ಸ್ ಇನ್ ಜನರಲ್ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಒಂದು 30 ಆರ್ಟಿಕಲ್ಸ್ ನ ಇದು ಮಾಡಿದ್ರು. ಏನು ಅದರಲ್ಲಿ ಆಲ್ ದಿ ಥಿಂಗ್ಸ್ ಆರ್ ಡಿಸ್ಕಸ್ಡ್. ಫಸ್ಟ್ ಆಫ್ ಆಲ್, ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅನ್ನೋದನ್ನ ನೋಡೋಣ. ಹ್ಯೂಮನ್ ರೈಟ್ಸ್ ಏನಂತಂದ್ರೆ, ಹ್ಯೂಮನ್ ರೈಟ್ಸ್ ಆರ್ ಆಫ್ ಸೆಟ್ ಆಫ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ವಿಚ್ ಸೀಕ್ಸ್ ಟು ಎನ್ಶೋರ್ ದಿ ಈಕ್ವಲ್ ವರ್ತ್ ಆಫ್ ಈಚ್ ಇಂಡಿವಿಜುವಲ್ ಲೈಫ್ ಅಪ್ಲಿಕಬಲ್ ಟು ಆಲ್ ಪೀಪಲ್ ಅಟ್ ಆಲ್ ಟೈಮ್ಸ್ ಅಂಡ್ ಇನ್ ಆಲ್ ಪ್ಲೇಸಸ್ ಅಂತ ಹೇಳ್ಬಿಟ್ಟು ಅದರದ್ದು ಡೆಫಿನೇಷನ್ ಮೇಡಮ್. ಸರ್, ಈಗ ತಾವು ಹೇಳ್ತಾ ಇದ್ರಿ UDHR ಅಡಿಯಲ್ಲಿ ಎಲ್ಲರಿಗೂ ಸ್ವತಂತ್ರ, ಸಮಾನತೆ ಮತ್ತು ನ್ಯಾಯ ಅಂತೇಳಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ನ ಬಗ್ಗೆ ಹೇಳಿದ್ರಿ. ಅದರಲ್ಲಿ ಮಹಿಳೆಗೂ ಕೂಡ ಅವಳದೇ ಆದಂತಹ ಹಕ್ಕುಗಳಿದೆ ಅಂತ ತಿಳಿಸಿದ್ರಿ. ಈಗ ಮಹಿಳೆಯ ಹಕ್ಕುಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋದಾದ್ರೆ, ಈಗ ನಮ್ಮ ಸಂವಿಧಾನ ಮಹಿಳೆಯರಿಗಾಗಿಯೇ ಅಂತಹ ಯಾವೆಲ್ಲ ಹಕ್ಕುಗಳನ್ನ ಕೊಟ್ಟಿದೆ ಸರ್? ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ವುಮನ್ ಅಂಡ್ ದೇರ್ ಇಂಟ್ರೆಸ್ಟ್ ಅಂಡ್ ದೀಸ್ ಆರ್ ಒಂದು 16 ಅದಾವೆ ಮೇಡಮ್ ವುಮನ್ ಪ್ರೊಟೆಕ್ಷನ್ ಗೆ. ದಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ 1948 ಅದು ಅಮೆಂಡ್ಮೆಂಟ್ ಮಾಡಿ ಬಿಲ್ ಅಂತ ಹೇಳ್ಬಿಟ್ಟು 2009 ನಲ್ಲಿ ಅಮೆಂಡ್ಮೆಂಟ್ ಇಟ್ರು. ದಿ ಪ್ಲಾಂಟೇಶನ್ ಲೇಬರ್ ಆಕ್ಟ್ 1951, ದಿ ಪ್ಲಾಂಟೇಶನ್ ಲೇಬರ್ ಆಕ್ಟ್ 1951, ದಿ ಫ್ಯಾಮಿಲಿ ಕೋರ್ಟ್ ಆಕ್ಟ್ 1954 ಅದು ಮತ್ತೆ ಅದನ್ನು ಅಮೆಂಡ್ ಮಾಡಿ 2023 ನಲ್ಲಿ ಮಾಡಿದ್ದಾರೆ. ಫ್ಯಾಮಿಲಿ ಕೋರ್ಟ್ ಆಕ್ಟ್. ದಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 again amended in 2022. The Hindu Marriage Act 1955. The Hindu Succession Act 1956. Immoral Traffic Act 1956 again amended in 2018. The Maternity Benefit Act 1961 amended in 2017 again in 2023. Dowry Prohibition Act 1961
2018, the Medical Termination of Pregnancy Act 1971 ಮತ್ತೆ amended in 2020 and 2021, the Equal Remuneration Act 1976, 1991 and 2022, the Criminal Law Act 1983, 2013, Indecent Representation of Women Act 1986, again amended in 2012 and 2018, Commission of Sati Act, Sati Sahagamana Paddhati 1987, again amended in 2010, Protection of Women from Domestic Violence Act 2005, 2022, again amended. ಇಷ್ಟೆಲ್ಲ ಆಕ್ಟ್ಸ್ ಅದಾವ ಮೇಡಮ್. ಈಗ ಆಕ್ಚುಲಿ ವುಮನ್ ರೈಟ್ಸ್ ನ 6 ಭಾಗಗಳಾಗಿ ವಿಂಗಡಿಸಬಹುದು. ಸ್ಪಿರಿಚುವಲ್ ರೈಟ್ಸ್, ಎಕನಾಮಿಕಲ್ ರೈಟ್ಸ್, ಸೋಷಿಯಲ್ ರೈಟ್ಸ್, ಎಜುಕೇಶನಲ್ ರೈಟ್ಸ್, ಲೀಗಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್. ಈ 6 ದೊಡ್ಡ ಬ್ರಾಡ್ ಕೆಟಗರಿನಲ್ಲಿ ಇವೆಲ್ಲವೂ ಬರ್ತಾವೆ. ಇವು 16 ಬರ್ತಾವೆ. ಒಂದೊಂದು ಕೇಳಿದ್ರೆ ಒಂದೊಂದ್ರ ಬಗ್ಗೆ ಹೇಳ್ತೇನೆ ನಾನು ಡೀಟೇಲ್ ಆಗಿ. ಸರ್, ಈಗ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾನೂನು ಬೇಕಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಮಹಿಳೆಯರಿಗಾಗಿ ಇಷ್ಟೆಲ್ಲ ಕಾಯ್ದೆ ಕಾನೂನುಗಳಿದೆ ಅಂತ ತಾವು ತಿಳಿಸಿದ್ರಿ. ಹಾಗಾಗಿ ಮಹಿಳೆಯರಿಗಾಗಿಯೇ ಒಂದು ಪ್ರತ್ಯೇಕ ಕಾನೂನು ಬೇಕಾ ಅನ್ನುವಂತ ಪ್ರಶ್ನೆ ಬಂದಾಗ ಈ ಒಂದು ಮಹಿಳೆಯರಿಗಾಗಿ ಈ ಕಾನೂನು ಯಾವಾಗ ರೂಪುಗೊಂಡಿತು ಸರ್? ಮೇಡಮ್, ಮಹಿಳೆ ಆಕ್ಚುಲಿ 50% ಆಫ್ ದಿ ಪಾಪ್ಯುಲೇಷನ್ ಇಸ್ ವುಮನ್. ಹೌದಾ? ಈಗ 140 ಕೋಟಿ ಭಾರತದ ಜನಸಂಖ್ಯೆ ಇದೆ ಅಂತಂದ್ರೆ ಅದರ ಅರ್ಧದಷ್ಟು ಮಹಿಳೆಯರು. ಮಹಿಳೆಗೆ ಮೊದಲಿಂದನೂ ಬಹಳ ಹಿರಿಯ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ಒಂದು ಗ್ರಾಮ ದೇವತೆ, ಒಂದು ಊರಿನ ದೇವತೆ ಅಂತ ಇರ್ತಿದ್ರು. ಶಿ ಇಸ್ ಎ ಲೇಡಿ. ಸತಿ ವಾಸ್ ವರ್ಷಿಪ್ಡ್ ಆಸ್ ಎ ಮಾರ್ಕ್ ಆಫ್ ಪವರ್. ಅದಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವು, ಆಮೇಲೆ ಸರಸ್ವತಿಗೆ ಪೂಜೆ ಮಾಡ್ತೀವಿ, ಚಾಮುಂಡಿಗೆ, ದುರ್ಗಾಗೆ, ರೇಣುಕಾದೇವಿಗೆ. ಬಟ್ ಅದು ಬರೀ ಇದರಲ್ಲೇ ಉಳಿತದು. ನಮ್ ಸೆನ್ಸಸ್ ನೋಡೋಣ, ಒಂದು 125 ವರ್ಷದ ಸೆನ್ಸಸ್ ನಾನು ಡೇಟಾ ಕಲೆಕ್ಟ್ ಮಾಡಿದೆ. ಸೆಕ್ಸ್ ರೇಷಿಯೋ ಮೆನ್ ಅಂಡ್ ವುಮನ್ 1901 ಇಂದ 1901 1901 10 ವರ್ಷಕ್ಕೆ ಒಂದ್ಸರಿ ಸೆನ್ಸಸ್ ಆಗ್ತವೆ. 1,000 ಮೇಲಿಗೆ 972 ಫೀಮೇಲ್ಸ್ ಆರ್ ದೇರ್. ಹೌದಾ? ಅದು ಡಿಕ್ರೀಸ್ ಆಗ್ತಾನೆ ಬಂದಿದೆ. ಅದು 972, 964, 955 ಆ ರೀತಿ. 2011 ವರೆಗೆ 943 ವರೆಗೆ ಬಂದದ ಅದು ಸೆಕ್ಸ್ ರೇಷಿಯೋ. 2021 ನಲ್ಲಿ ಇಟ್ ಹ್ಯಾಸ್ ಕ್ರಾಸ್ಡ್ ಮೇಲ್ 1020 ಅಂಡ್ ಟುಡೇ 2023 ನಲ್ಲಿ ದಿ ಫಿಮೇಲ್ ರೇಷಿಯೋ ಈಸ್ 1021. ಆಮೇಲೆ ಮಹಿಳೆಗೆ ಮೊದಲಿಂದನೂ ಒಂದು ದೊಡ್ಡ ಸ್ಥಾನಮಾನ ಪಾಶ್ಚಾತ್ಯ ದೇಶಗಳಲ್ಲಂತೂ ಕೊಟ್ಟೇ ಇಲ್ಲ. ಇನ್ ಗ್ರೀಕ್ ಅಂಡ್ ರೋಮ್ ಕೌನ್ಸಿಲ್ ಆಫ್ ವೈಸ್ ಮೆನ್ ಅಟ್ ರೋಮ್ ಯುನಾನಿಮಸ್ಲಿ ಅಗ್ರೀಡ್ ದಟ್ ದಿ ವುಮನ್ ಹ್ಯಾಸ್ ನೋ ಸೋಲ್. ಅವಳಿಗೆ ಆತ್ಮನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಪ್ರೀ ಇಸ್ಲಾಮಿಕ್ ಪೀರಿಯಡ್ ಇನ್ ಅರೇಬಿಯಾದಲ್ಲಿ ಬರಿಂಗ್ ಅಲೈವ್ ಆಫ್ ಅ ನ್ಯೂಲಿ ಬಾರ್ನ್ ಫಿಮೇಲ್ ಚೈಲ್ಡ್ ವಾಸ್ ಅ ಪ್ರಾಕ್ಟಿಸ್. ಹುಟ್ಟಿದ ತಕ್ಷಣ ಕೊಲ್ತಾ ಇದ್ರು. ಹುಟ್ಟಿದ ತಕ್ಷಣ ಹೆಣ್ಮಗು ಅಂತ ಗೊತ್ತಾಯ್ತು, ಆಕೆಗೆ ಇದು ಜೀವ ಸಮಾಧಿ ಮಾಡಿಬಿಡ್ತಿದ್ರು ಅರಬರು. ಆಮೇಲೆ ಚೈನಾದಲ್ಲೂ ದೇ ಯೂಸ್ ಟು ಬೈಂಡ್ ದಿ ಫೀಟ್ ಆಫ್ ಅ ವುಮನ್. ಅದು ಜಾಸ್ತಿ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು, ವಿಚ್ ಇಸ್ ಅ ವೆರಿ ಕ್ರೂಯಲ್ ಆಕ್ಟ್. ಆಕೆ ಅದರದ್ದು ಕಾಲಿನ ಶೇಪೆ ಹೊರಟೋಗ್ತಿತ್ತು, ನಡೆಯಕ್ ಬರ್ತಿರ್ಲಿಲ್ಲ. ಮೊದ್ಲಿಂದನೂ ಅದು ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಈಗ ಅದು ಬೇರೆ ರೀತಿನಲ್ಲಿ ಶೋಷಣೆ ಆಗ್ತಾ ಇದೆ. ವುಮನ್ಸಿಗೆ ಹೊಸ ರೂಪ ಪಡೆದಿದೆ. ಇಷ್ಟೆಲ್ಲ ಆಕ್ಟ್ಸ್ ಬಂದ್ರೂ ಇವತ್ತು ಗಂಡಾಳಿಗೆ ಅಗ್ರಿಕಲ್ಚರ್ ಲೇಬರ್ ಆಗ್ಲಿ, ಕನ್ಸ್ಟ್ರಕ್ಷನ್ ಲೇಬರ್ ಆಗ್ಲಿ, ಗಂಡಾಳಿಗೆ ಬೇರೆ ದುಡ್ಡು. 1,000 ರೂಪಾಯಿ ಗಂಡಾಳಿಗೆ ಕೊಟ್ರೆ ಹೆಣ್ಣಾಳಿಗೆ 600 ರೂಪಾಯಿನೋ 500 ರೂಪಾಯಿನೋ 700 ರೂಪಾಯಿನೋ ಕೊಡ್ತಾರೆ. ಅಂದ್ರೆ ಆ ಪುರುಷನಿಗೆ ಸಮಾನವಾಗಿ ದುಡಿದರೂ ಸಹ ತಾರತಮ್ಯ. ಸೊ ಇದು ನಡ್ಕೊಂಡೇ ಬಂದಿದೆ. ಆಮೇಲೆ ನಾವು ಇನ್ನೊಂದು ಎಕನಾಮಿಕಲ್ ಈಕ್ವಾಲಿಟಿ ಅಥವಾ ಯಾವುದೇ ಇದರಲ್ಲಾಗ್ಲಿ ನಾವು ಗಂಡಸರಿಗೆ ಸರಿ ಸಮಾನ ಅಂತ ಹೇಳ್ಬಿಟ್ಟು ತಗೊಂಡ್ ಬರೋದು ಅದು ತಪ್ಪು. ಅದನ್ನ ತೆಗಿಬೇಕಾಗಿದೆ.
ಯಾಕಂತಂದ್ರೆ ಸ್ಪಿನ್ ಬೌಲಿಂಗು ಫಾಸ್ಟ್ ಬೌಲಿಂಗು ಒಂದೇ ಅಲ್ಲ. ಕ್ರಿಕೆಟ್ನಲ್ಲಿ ಫಾಸ್ಟ್ ಬೌಲಿಂಗ್ ರೆಫರ್ಸ್ ಟು ಮೇಲ್ ಅಂತಂದ್ರೆ ಸ್ಪಿನ್ ಬೌಲಿಂಗ್ ರೆಫರ್ಸ್ ಟು ಫಿಮೇಲ್. ಅದರಲ್ಲಿ ಸುಪೀರಿಯರ್ ಫಾಸ್ಟ್ ಬೌಲಿಂಗು ಅಥವಾ ಸ್ಪಿನ್ ಬೌಲಿಂಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡೂ ಸರಿಸಮ ಅವು, ಬಟ್ ಫೀಲ್ಡ್ಸ್ ಬೇರೆ ಅವು. ಸರ್, ಈಗ ಇಷ್ಟೆಲ್ಲ ಕಾನೂನುಗಳಿದೆ ಅಂತ ಹೇಳಿದ್ರಿ. ಈ ಕಾನೂನಿನ ಅಡಿಯಲ್ಲಿ ಮಹಿಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆಯಾ ಹಾಗಿದ್ರೆ? ಬಹಳ ಕಡಿಮೆ ಮೇಡಮ್, ಬಹಳ ಕಡಿಮೆ. ಈಗ ಮೊನ್ನೆ ತಾನೇ ಒಂದು ಕೇಸ್ ಆಯ್ತು. January 2024 ನಲ್ಲಿ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಬಂತು. ಬಿಲ್ಖೀಸ್ ಬಾನು ಕೇಸ್ ಅಂತ. 3rd March 2002 ನಲ್ಲಿ ಸ್ಟಾರ್ಟ್ ಆಗಿದ್ದ ಕೇಸ್ ಅದು. January 2024 ಅಂದ್ರೆ 22 ವರ್ಷ ಆದ್ಮೇಲೆ ಅದು ಪರಿಹಾರ ಕಂಡಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ದಟ್ ಲೇಡಿ ವಾಸ್ ಗ್ಯಾಂಗ್ ರೇಪ್ಡ್ 21 years when she was 21 years old. ಆಫ್ಟರ್ 22 years ಅಂತಂದ್ರೆ ಈಗ 43 ವರ್ಷ. ಆಕೆಗೆ ನ್ಯಾಯ 22 ವರ್ಷ ಆದ್ಮೇಲೆ ಸಿಕ್ಕಿದೆ. ಎಷ್ಟು ಕಾನೂನು ಮಾಡಿದ್ರು ವಾಮ ಮಾರ್ಗಗಳಾದವೆ. ಏನು ಆ ಅವೇರ್ನೆಸ್ ಯಾವಾಗ್ಲೂ ಅವ್ರಿಗೆ ಬರೋದಿಲ್ಲ. ಆವಾಗ್ಲೂ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಏನು ಇದು ಇಲ್ಲ ಮೇಡಮ್. ಸರ್, ಈಗ ಈ ಎಲ್ಲ ಹಕ್ಕುಗಳ ಬಗ್ಗೆ ಈಗ ತಾವು ಅವೇರ್ನೆಸ್ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಈ ಎಲ್ಲ ಹಕ್ಕುಗಳ ಬಗ್ಗೆ ಮಹಿಳೆಗೆ ಈ ಎಲ್ಲ ಹಕ್ಕುಗಳಿದೆ, ಅವಳಿಗೆ ಅವಳದೇ ಆದಂತಹ ಕಾನೂನು ಸಹ ಇದೆ, ಅವಳಿಗೆ ಆದಂತಹ ಪ್ರತ್ಯೇಕ ಕಾನೂನು ಇದೆ, ಇದೆಲ್ಲ ಅವಳಿಗೆ ತಿಳುವಳಿಕೆ ಕೊಡೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳ್ತೀರಾ? ಯಾವ ರೀತಿ ಇದು ಮಾಡಬೇಕಂತಂದ್ರೆ, ಕಾನೂನಂತೂ ನಾವು ಮಾಡ್ತಾ ಇದ್ದೀವಿ, ಅದರ ಅವೇರ್ನೆಸ್ ನಾವು ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಮೆಟರ್ನಿಟಿ ಲೀವ್ 3 months ಇಂದ 6 months ವರೆಗೆ ಕೊಡ್ತಾರೆ. ಕೆಲವು ಸ್ಟೇಟ್ಸ್ ನಲ್ಲಿ, ಕೆಲವು ಆರ್ಗನೈಸೇಷನ್ಸ್ ನಲ್ಲಿ 3 months ಇಂದ 6 months ವರೆಗೆ ಕೊಡ್ತಾರೆ. ಈಗ ಒಂದು ನಿಜವಾದ ಇದು ಹೇಳ್ತಾ ಇದ್ದೇನೆ, ಇನ್ಸಿಡೆಂಟ್. ಒಬ್ರು ಮೆಡಿಕಲ್ MS ಮುಗಿಸಿದ್ದು ಡಾಕ್ಟ್ರು, ಅವರು ಒಂದು ಕಾಲೇಜಿಗೆ ಇಂಟರ್ವ್ಯೂಗೆ ಹೋದ್ರು. ಅವರಿಗೆ ಕೇಳಿರೋ ಪ್ರಶ್ನೆಗಳು ನೋಡಿ. ಏನಮ್ಮ ನೀನು ಮದುವೆ ಆಗಿದೀಯಾ? ಹಾ ಸರ್ ಮದುವೆ ಆಗಿದ್ದೀನಿ. ಮಕ್ಕಳಿದಾವ ನಿನಗೆ? ಇಲ್ಲ ಸರ್, ನನಗೆ ಮಕ್ಕಳಿಲ್ಲ. ಹಾಗಾದ್ರೆ ಇಲ್ಲ ಸರ್, ನಾನು MS ನಂದು ಮುಗಿಸಿ ಆಮೇಲೆ ನಾನು ಐ ವಿಲ್ ಹ್ಯಾವ್ ಟು ಗೋ ಫಾರ್ ಐ ಆಮ್ ಪ್ಲಾನಿಂಗ್ ಫಾರ್ ಎ ಚೈಲ್ಡ್. ನೀನು ಇಫ್ ಯು ಪ್ಲಾನಿಂಗ್ ಫಾರ್ ಎ ಚೈಲ್ಡ್ ಅಂಡ್ ಇಫ್ ಯು ಗೋ ಆನ್ ಲೀವ್ ಫಾರ್ 6 months, ವಾಟ್ ವಿಲ್ ಬಿ ದಿ ಫೇಟ್ ಆಫ್ ದಿ ಸ್ಟೂಡೆಂಟ್ಸ್? ಇಂಟರ್ವ್ಯೂನಲ್ಲಿ ಅದು ಎಲ್ಲ ಏನ್ ಮೆಡಿಕಲ್ ಎಜುಕೇಶನ್ ಬಗ್ಗೆ ಏನೇನು ಪ್ರಶ್ನೆಗಳು ಕೇಳಿದ್ರು ಎಲ್ಲ ಆನ್ಸರ್ ಮಾಡಿದ್ರು, ಸೆಲೆಕ್ಟೆಡ್. ಈಗ ಶಾರ್ಟ್ ಲಿಸ್ಟ್ ಮಾಡಬೇಕಾದ್ರೆ ಈ ಪ್ರಶ್ನೆಗಳು. ಅಂಡ್ ಅವ್ರು ಕೇಳ್ತಾ ಇರೋ ಪ್ರಶ್ನೆನೂ ಏನು ಇದು ಅಲ್ಲ. ಅವ್ರು ಹಾಕಿರೋ ಕಂಡೀಷನ್, ಯು ಪೋಸ್ಟ್ಪೋನ್ ಯುವರ್ ಇದು ಅಟ್ಲೀಸ್ಟ್ ಫಾರ್ ದಿಸ್ ಇಯರ್ ಆರ್ 2 years, ಪೋಸ್ಟ್ಪೋನ್ ಬಿಕಮಿಂಗ್ ಅ ಮದರ್ ಅಂಡ್ ಗೋಯಿಂಗ್ ಆನ್ ಅ ಮೆಟರ್ನಿಟಿ ಲೀವ್, ಅದರ್ವೈಸ್ ಯು ಡೋಂಟ್ ಟೇಕ್ ದಿಸ್ ಜಾಬ್ ಅಲ್ವಾ? ಅಲ್ಲ ಸರ್, ಇವಾಗ ನಮ್ಗೆ ನಮ್ಮ ಲಾಭಕ್ಕಾಗಿ ನಾವು ನೈಸರ್ಗಿಕ ಕ್ರಿಯೆನೇ ಅದು ತಪ್ಪು ಅಂತ ಅನ್ನೋದು ಅದು ಹೇಗೆ ಸರಿ ಅಲ್ಲ? ಅಂದ್ರೆ ನಾನು ಏನ್ ಹೇಳೋದು, ಒಂದ್ ಕಡೆ ಒಂದು ಪ್ರಾಬ್ಲಮ್ ಇತ್ತಂತಂದ್ರೆ ಇನ್ನೊಂದ್ ಕಡೆ ಅದರದ್ದು ಇದೂ ಇದೆಯಲ್ಲ. ಹುಡುಗರು ಫೇಟ್ ಏನು ಪಾಪ, ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ ಯು ಥಿಂಕ್ ಅದೇ ಅಷ್ಟೇ ಅಲ್ಲ. ಬರೀ ಮೆಟರ್ನಿಟಿ ಲೀವ್ ಅಷ್ಟಲ್ಲ, ಈಗ ಪೀರಿಯಡ್ ಲೀವ್ಸ್ ಅಂತ ಹೇಳ್ಬಿಟ್ಟು, ಪೀರಿಯಡ್ ಲೀವ್ ಅಂತ ಹೇಳ್ಬಿಟ್ಟು, ಮೆನ್ಸುರಲ್ ಲೀವ್ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದು ಕಾನೂನು ಪಾಸ್ ಮಾಡ್ಯಾರ. ಯುರೋಪ್ನಲ್ಲಿ ಫ್ರಾನ್ಸ್ ಇಸ್ ದಿ ಫಸ್ಟ್ ಕಂಟ್ರಿ ಟು ಪಾಸ್ ದಟ್. ಅಂದ್ರೆ ತಿಂಗಳಿಗೆ ಒಂದ್ಸರಿ ಅಂತಂದ್ರೆ ಅದು ಇಟ್ ಈಸ್ ಅ ನ್ಯಾಚುರಲ್ ಪ್ರಾಸೆಸ್, ಬಯಾಲಜಿಕಲ್ ಪ್ರಾಸೆಸ್. ಎಷ್ಟು ಮುಜುಗರ ಆ ಹೆಣ್ಣಿಗೆ. ಯು ಥಿಂಕ್ ಆಫ್ ಅವರ್ ಸೈಕಾಲಜಿಕಲ್ ಇದು ಅಲ್ವಾ? ಅದಕ್ಕೆ ಸೆಲ್ಫ್ ಕೇರ್ ಲೀವ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಒಳ್ಳೇದು. 1-2 ದಿವಸನೋ 3 ದಿವಸನೋ ಎಲ್ಲರಿಗೂ ಸಮ, ಹೌದಾ ಇಲ್ಲ? ಸೊ ಆ ರೀತಿ ನಾವು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಆಕಿ ದುಡಿಯೋ ಕ್ಷೇತ್ರಗಳೇ ಬೇರೆ. ಪ್ರತಿಯೊಂದು ಕ್ಷೇತ್ರದಲ್ಲಿನೂ 1901 ಯಾವ ದೇಶದಲ್ಲಾಗ್ಲಿನೂ ವುಮನ್ ವಾಸ್ ನಾಟ್ ಅಲೋಡ್ ಟು ಎಂಟರ್ ಇನ್ ಟು ದಿ ಬ್ಯಾಟಲ್ ಫೀಲ್ಡ್. ಆಫ್ಟರ್ 1901, America was the first country to allow women to go to the battlefield. As a nurse, after the Second World War,
ದೇ ಹ್ಯಾವ್ ಅಲೋಡ್ ವುಮನ್ ಟು ಬಿ ವಾರಿಯರ್ಸ್. ಯಾಕಂದ್ರೆ ಆಕೆ ಕೆಲಸ ಮಾಡೋ ಕ್ಷೇತ್ರನೇ ಅಲ್ಲ ಅದು, ಅಲ್ವಾ? ಅಲ್ಲಿ ಈಕ್ವಲ್ ಟು ಮೆನ್ ಅಂತ ಹೇಳ್ಬಿಟ್ಟು ಬಂದ್ರೆ ಇವ್ರು ಒಂದು ಇಟಿಗೆ ಒಂದು 4 ಕೆಜಿ ಇಟಿಗೆ ಹೊತ್ಕೊಂಡು ತಿರ್ಗಾಡ್ಲಿ ಗಂಡಸರು ನೋಡೋಣ ಒಂದು 5 ತಿಂಗಳು ಆಗುತ್ತಾ? ಅವ್ರ ಕ್ಷೇತ್ರನೇ ಬೇರೆ, ಇವ್ರ ಕ್ಷೇತ್ರನೇ ಬೇರೆ. ಅದಕ್ಕೆ ಈಕ್ವಾಲಿಟಿ ಶುಡ್ ಬಿ ಅಮಾಂಗ್ ಈಕ್ವಲ್ಸ್, ನಾಟ್ ಲೈಕ್ ದಿಸ್. ಹಂಗ ಮಾಡಿ ವಿ ಹ್ಯಾವ್ ಕ್ರಿಯೇಟೆಡ್ ಮೆನಿ ಪ್ರಾಬ್ಲಮ್ಸ್. ಎಷ್ಟು ಕಾನೂನುಗಳಿದ್ರೂ ಏನ್ ಪ್ರಯೋಜನ? ಈಗ ನಾವು ನೋಡ್ರಿ, ಅದು ಸೋಷಿಯಲ್ ಲಾಸು, ಸ್ಪಿರಿಚುವಲ್ ಲಾಸು, ಎಕನಾಮಿಕಲ್ ಲಾಸು ಎಲ್ಲವೂ ಕವರ್ ಮಾಡಿದೀವಿ ಅದರಲ್ಲಿ. ಪ್ರೆಗ್ನೆನ್ಸಿ ಲಾಸು, ಇಮ್ಮಾರಲ್ ಟ್ರಾಫಿಕಿಂಗ್ ಆಕ್ಟ್ ಎಲ್ಲವೂ ಮಾಡಿದೀವಿ. ಬಟ್ ಎಲ್ಲಿ ನಡೀತಾ ಇದಾವ? ಕಾರ್ಯಗತ ಆಗ್ತಾ ಇದಾವ 2%. 2% ಜನ, 10% ಜನ ಮ್ಯಾಕ್ಸಿಮಮ್. 90% ಜನಕ್ಕೆ ಅನ್ಯಾಯನೇ ಆಗ್ತಾ ಇರೋದು. ಈಗ ಮಹಿಳೆಗೆ ಏನಾದ್ರೂ ಸಮಸ್ಯೆ ಬಂದು ಅದಕ್ಕೆ ಅವಳು ಪರಿಹಾರ ಬೇಕು ಅನ್ನೋದಾದ್ರೆ ಅವಳು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಇವಾಗ ಕೋರ್ಟ್ಗೆ ಹೋದ್ರೆ ಅಲ್ಲಿ ಫೀಸ್ ಕೇಳ್ತಾರೆ. ಅವಾಗ ಅವಳಿಗೆ ಅದು ಒಂದು ಫೀಸ್ ಕಟ್ಟುವಂತಹ ಅವಳಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಅವಳಿಗೆ ಕಾನೂನು ಏನಾದ್ರೂ ನೆರವು ನೀಡುತ್ತಾ? ಹೇಗೆ? ಡೆಫಿನೆಟ್ಲಿ ನೆರವು ನೀಡುತ್ತೆ. ಗವರ್ಮೆಂಟ್ ಲಾಯರ್ಸ್ ಅದಾರ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಏನೋ ಅವ್ರಿಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಅವರೆಲ್ಲ ಇದು ತಿಳ್ಕೊಂಡು ಕೇಸ್ ನಡೆಸ್ತಾರೆ. ಆಮೇಲೆ ದೇ ದೆಮ್ಸೆಲ್ವ್ಸ್ ಕ್ಯಾನ್ ಪ್ಲೀಡ್ ದೇರ್ ಕೇಸ್. ಆ ಪ್ರಾವಿಷನ್ ಉಂಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅಂದ್ರೆ ವಕೀಲರನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ ಅಂತ? ಅವಶ್ಯಕತೆ ಇಲ್ಲ. ಇಫ್ ನೋಬಡಿ ಇಸ್ ದೇರ್, ಶಿ ಕ್ಯಾನ್ ಡಿಫೆಂಡ್ ಹರ್ ಓನ್ ಕೇಸ್. ವಕೀಲರು ಇಟ್ಕೋತಾರೆ, ಗವರ್ಮೆಂಟ್ ಪ್ರಾಸಿಕ್ಯೂಟರ್ಸ್ ಅವರು ಇದೇ ಮಾಡ್ತಾರೆ. ಅದಕ್ಕೆ ಅದೂ ಇಲ್ಲ ಅಂದ್ರೆ ಬಹಳ ಎಕ್ಸೆಪ್ಷನಲ್ ಕೇಸಸ್ ಅವು. ಶಿ ಕ್ಯಾನ್ ಡಿಫೆಂಡ್ ಹರ್ ಓನ್ ಕೇಸ್ ಅಂತ ಹೇಳ್ಬಿಟ್ಟು. ಸರ್, ಈಗ ಹೆಣ್ಣು ಮಕ್ಕಳಿಗೆ ತವರಿನ ಆಸ್ತಿಯಲ್ಲಿ ಇವಾಗ ಬಹಳಷ್ಟು ಅದ್ರ ಬಗ್ಗೆ ಗೊಂದಲಗಳಿದೆ. ಹಾಗಾಗಿ ಈಗ ಹೆಣ್ಣು ಮಕ್ಕಳ ತವರಿನ ಆಸ್ತಿಯಲ್ಲಿ ಯಾವ ಯಾವ ಹಕ್ಕು ಅವಳಿಗೆ ಸಿಗುತ್ತೆ ಅಂತ? ಅದು ಪಿತ್ರಾರ್ಜಿತ ಆಸ್ತಿ ಆಗಿರ್ಲಿ ಅಥವಾ ಅವ್ರು ಗಳಿಸಿದ್ದ ಆಸ್ತಿ ಆಗಿರ್ಲಿ, ಅದರಲ್ಲಿ 2005 ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಮೇಡಮ್. ಮೊದಲೇ ಏನ್ ಪದ್ಧತಿ ಇತ್ತು, 1955 ಆಕ್ಟ್ ಏನಿದೆಯಲ್ಲ, ದಿ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂಡ್ ಹಿಂದೂ ಮ್ಯಾರೇಜ್ ಆಕ್ಟ್ 1955, ಮೊದಲೇ ಏನ್ ಮಾಡ್ತಿದ್ರು, ಚೆನ್ನಾಗಿ ವರದಕ್ಷಿಣೆ ಕೊಟ್ಟು ಆಮೇಲೆ ಇದು ಕೊಟ್ಟು ಆಕೆಗೆ ಚೆನ್ನಾಗಿ ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು. ಪಿತ್ರಾರ್ಜಿತ ಆಸ್ತಿಯಲ್ಲಾಗ್ಲಿ ಇದರಲ್ಲಾಗ್ಲಿ ಇದು ಇರಲಿಲ್ಲ. ಈಗ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಕ್ಕಿದೆ ಆಕೆಗೆ, ಶಿ ಕ್ಯಾನ್ ಹ್ಯಾವ್ ಶೇರ್ ಇನ್ ಇಟ್. ಆಮೇಲೆ ಈಗ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಹುಡುಗರಿಗೆಲ್ಲ, ಗಂಡು ಮಕ್ಕಳಿಗೆಲ್ಲ ಇದು ಪಾಲ್ ಕೊಟ್ಟು ಅಪ್ಪನ್ಗಂತ ಇಷ್ಟು ಪಾಲು ಇರ್ತಿತ್ತು. ಆ ಪಾಲು ಆಕೆಗೆ, ಅಥವಾ ಒಂದು ಹೆಣ್ಣು ಹುಡುಗಿ ಇದ್ದಾನೆ ಅಂದ್ರೆ 3-4 ಜನ ಇದ್ದಾರೆ, ನಾನು ಅದರಲ್ಲಿ ಹಂಚಿ ಅವ್ರಿಗೆ ಕೊಡೋ ಇದು ಇದೆ. ಈಗ ಕಾನೂನು ಚೇಂಜ್ ಆಗಿದೆ ಮೇಡಮ್. ದೇರ್ ಇಸ್ ಎ ಸ್ಕೋಪ್ ಫಾರ್ ರೈಟ್ ಫಾರ್ ಪ್ರಾಪರ್ಟಿ. ಸರ್, ಈಗ ನಮ್ಮ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಈ ಒಂದು ಮಹಿಳೆಯ ಹಕ್ಕುಗಳ ಬಗ್ಗೆ ಏನು ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಕಿ ರೆಸ್ಪಾನ್ಸಿಬಿಲಿಟೀಸ್ ಏನದಾವೆ ಆಕಿಗೆ ಹೇಳ್ಕೊಡ್ಬೇಕು. ನಾವು ಏನಂತ ತಿಳ್ಕೊಂಡಿದೀವಿ, ಈಕ್ವಾಲಿಟಿ ಡಸ್ ನಾಟ್ ಮೀನ್ ಐಡೆಂಟಿಕ್ಯಾಲಿಟಿ. ಅದು ದಟ್ ಈಸ್ ದ ಮೇನ್ ಥಿಂಗ್. ಈಗ ಸ್ಪೋರ್ಟ್ಸ್ ನಲ್ಲೂ ನೋಡಿ, ಈಗ ಸ್ಪೋರ್ಟ್ಸ್ ನಲ್ಲಿ ಟೆನ್ನಿಸ್ ಆಡ್ತಾರೆ, ಇವರಿಗೆ 5 ಸೆಟ್ಸ್ ಮೆನ್ಸಿಗೆ, ಲೇಡೀಸಿಗೆ 3 ಸೆಟ್ಸ್, ಇವ್ರಿಗೂ 5 ಸೆಟ್. ಯಾಕಂದ್ರೆ ಆಕಿ ಆ ಸ್ಟ್ಯಾಮಿನಾ ಇಲ್ಲ ಆಕಿದ್ದು. ಗಂಡಸರು ಥ್ರೋ ಮಾಡೋದು ಶಾಟ್ ಪುಟ್ಟು 10 kg ಇದ್ರೆ ಇವ್ರು ಮಾಡೋದು 5 kg. ಸುಮ್ಮನೆ ಅವರಿಗೆ ಇದು ಕಷ್ಟ ಕೊಟ್ಟಂಗಲ್ವಾ? ಅವ್ರಿಗೆ ಯಾವ ವೃತ್ತಿನಲ್ಲಿ ಅವರು ಬೆಸ್ಟ್ ಸೂಟೆಡ್, ಶಿ ಕ್ಯಾನ್ ಬಿ ಎ ವೆರಿ ಗುಡ್ ಟೀಚರ್. ಆ ಪ್ರೊಫೆಷನ್ಗೆ ಅವರೇ ಇರಬೇಕು. ಶಿ ಕ್ಯಾನ್ ಬಿ ಎ ಗುಡ್ ನರ್ಸ್. ಅದು ಬಿಟ್ಬಿಟ್ಟು ಅವ್ರಿಗೆ ಪೊಲೀಸ್ನವ್ರು ಮಾಡಿದ್ರೆ, ಕಂಡಕ್ಟರ್ ಮಾಡಿದ್ರೆ, ಬಸ್ನಲ್ಲಿ ಕಂಡಕ್ಟರ್ ಮಾಡಿದ್ರೆ, ಅಷ್ಟು ಜನಕ್ಕೆ ಆ ರಶ್ನಲ್ಲಿ ಟಿಕೆಟ್ ಕೊಡೋವರಿಗೆ ಸುಸ್ತಾಗಿ ಹೋಗ್ತಾಳಾಗಿ. ಅಂದ್ರೆ ಎಲ್ಲಾ ಜಾಬ್ಸು ಎಲ್ಲರಿಗೂ ಅಲ್ಲ, ಯಾವ್ಯಾವ ಜಾಬ್ಸು ಯಾರ್ಯಾರಿಗೆ ಕೊಡಬೇಕು ಆ ರೀತಿ ಕೊಡಬೇಕು. ಆಮೇಲೆ ನಮ್ಮವರು ಬಹಳ ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಕಷ್ಟಪಟ್ಟಿದ್ದಾರೆ, ಅದ್ರ ಬಗ್ಗೆ ಬೋಧನೆ ಮಾಡಿದ್ದಾರೆ. ಬಸವಣ್ಣವರು 11ನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿ ಅದರಲ್ಲಿ ಅಕ್ಕ ಮಹಾದೇವಿ, ಶಿ ಲಿವ್ಡ್ ಓನ್ಲಿ ಫಾರ್ 30 years, 1130 to 1160.
ಬರೀ 30 ವರ್ಷ ಅಷ್ಟೇ. ಬಸವಣ್ಣನವರು 65 ವರ್ಷ ಬದುಕಿದ್ರು, 1131 ಇಂದ 1196. ಆ ವಚನ ಸಾಹಿತ್ಯದಲ್ಲಿ ಅವರು ಹೇಳಿದ್ದಾರೆ, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅವ್ರದ್ದು ಬಸವಣ್ಣ ಅವ್ರದ್ದು ಪೆನ್ ನೇಮ್ ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ ಅವ್ರದ್ದು ಪೆನ್ ನೇಮು ಚನ್ನ ಮಲ್ಲಿಕಾರ್ಜುನ. ಆಮೇಲೆ ತಾಯಿಯೇ ದೇವರು, ಹೆತ್ತ ತಾಯಿ ಬೆಟ್ಟದಷ್ಟು ಕಷ್ಟಪಟ್ಟು ಹೆರುವಳು, ಇದನ್ನೆಲ್ಲ ಜ್ಞಾಪಿಸಬೇಕು. ಆಮೇಲೆ ಇಸ್ಲಾಂ ಧರ್ಮದಲ್ಲಿನೂ ಪ್ರೆಗ್ನೆನ್ಸಿ ಅಂಡ್ ಚೈಲ್ಡ್ ಬರ್ತ್ ಎಲಿವೇಟ್ಸ್ ದಿ ಸ್ಟೇಟಸ್ ಆಫ್ ವುಮನ್ ಅಂತ ಹೇಳಿದೆ. ಆಮೇಲೆ 3/4 ರೆಸ್ಪೆಕ್ಟ್ ಅಂಡ್ ಆನರ್ ಗೋಸ್ ಟು ವುಮನ್ ಮದರ್ ಅಂಡ್ 1/3 ಗೋಸ್ ಟು ಫಾದರ್. ಐ ಮೀನ್ 1/4, 3/4 ಗೋಸ್ ಟು ಮದರ್ 75%, 25% ಗೋಸ್ ಟು ಫಾದರ್ ಅಂತದ. ಅದನ್ನೆಲ್ಲ ಹೇಳಿ ಈ ಕಾನೂನು ಎಷ್ಟು ಮಾಡಿದ್ರು ಆ ಇದು ಬರ್ಬೇಕು ಅವರಲ್ಲಿ. ಏನು ಈಗ ನೋಡ್ರಿ, ನಾವು ಎಕನಾಮಿಕಲ್ ಈಗ ಒಂದು ಕೇಸ್, ಈಗ ರೀಸೆಂಟ್ಲಿ ನ್ಯೂಸ್ ನಲ್ಲಿ ಇರೋ ಕೇಸು ಸುಚಿತಾ ಸೇತ್ ಕೇಸ್. 39 years old ಲೇಡಿ, ಶಿ ಈಸ್ ಫ್ರಮ್ ವೆಸ್ಟ್ ಬೆಂಗಾಲ್, ಕಲ್ಕಟಾ. ಅವರು ಬೆಂಗಳೂರಿಗೆ ಬರ್ತಾರೆ 2008ರಲ್ಲಿ. ಅಲ್ಲೇ ಶಿ ಈಸ್ ಹ್ಯಾವಿಂಗ್ 2 ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ and PG diploma in Sanskrit, 2 patents in artificial intelligence, 2 patents to her name in America, from America, USA. 2010ರಲ್ಲಿ ಮದುವೆ ಆಗ್ತಾರೆ, ವೆಂಕಟರಮಣ ಅಂತ ಹೇಳಿ ಹುಡುಗ, ಚೆನ್ನೈಯಿಂದ. 2019ರಲ್ಲಿ ಮಕ್ಕಳು ಹೆರ್ತಾರೆ, ಒಂದು ಮಗು ಆಗುತ್ತೆ, ಗಂಡು ಮಗು, 2019ರಲ್ಲಿ. ಆಮೇಲೆ 4 years ಚೈಲ್ಡ್, ಶಿ ಕಿಲ್ಸ್ ಹಿಮ್. ಏನಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸು. ಆಮೇಲೆ ಡೈವರ್ಸ್ ಆಗಿದೆ. ಆ ಡೈವರ್ಸ್ ನಲ್ಲಿ ಆ ಅಪ್ಪನಿಗೆ ವಾರಕ್ಕೆ ಒಂದ್ಸರಿ, ಸಂಡೇ ಒಂದ್ಸರಿ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ರೂಲಿಂಗ್ ಕೊಡ್ತು ಕೋರ್ಟ್. ಅದು ಸಿಟ್ಟು ಬಂತು ಆ ಎಮ್ಮನ್ಗೆ. ಆ ಕಾಫ್ ಸಿರಪ್ ಕುಡಿಸಿ ತಲೆ ದಿಂಬಿಟ್ಟು ಸಾಯಿಸಿದಾಳೆ. ಆಮೇಲೆ ಅದು ತಗೊಂಡು ಸೂಟ್ ಕೇಸ್ ನಲ್ಲಿ ಹಾಕೊಂಡು ಶಿ ಹ್ಯಾಸ್ ಟ್ರಾವೆಲ್ಡ್ ಫ್ರಮ್ ಗೋವಾ ಟು ಬ್ಯಾಂಗ್ಳೂರ್. ಅಲ್ಲಿ ಚಿತ್ರದುರ್ಗದ ಹತ್ರ ಐಮಂಗಲ ಅಂತ ಹೇಳ್ಬಿಟ್ಟು ಹಿರಿಯೂರ್ ಹತ್ರ ಅಲ್ಲಿ ಹಿಡಿದಿದ್ದಾರೆ ಆಕೆಗೆ. ಏನಿದು? ಅಂಡ್ ಶಿ ಈಸ್ ಎ ಸಿಇಒ ಆಫ್ ಅ ಕಂಪನಿ, ಸ್ಟಾರ್ಟ್ಅಪ್ ಕಂಪನಿ. ಏನು ಅಂದ್ರೆ ಎಜುಕೇಶನ್ ಅಲ್ಲ, ಆಮೇಲೆ ಬೇರೆ ಬೇರೆ ಇದರಲ್ಲೇ ಅಲ್ಲ. ವೆಸ್ಟ್ ಬೆಂಗಾಲ್ ಕಲ್ಚರೇ ಬೇರೆ, ತಮಿಳ್ನಾಡು ಕಲ್ಚರೇ ಬೇರೆ, ಹೌದಾ ಇಲ್ಲ? ಅದು ಆಕಿ ಮಾಡಿದಾಳೆ, ಯಾಕೆ ಮಾಡಿದಾಳೆ ಅದಲ್ಲ, ಆ ಸರ್ಕಮ್ಸ್ಟಾನ್ಸಸ್ ಹ್ಯಾಸ್ ಮೇಡ್ ಹರ್ ಲೈಕ್ ದಟ್. ಅಂದ್ರೆ ಇನ್ ದಿ ನೇಮ್ ಆಫ್ ಈಕ್ವಾಲಿಟಿ ನಾವು ಆಕಿಗೂ ಆ ಲೆವೆಲ್ಗೆ ತಗೊಂಡು ಬಂದಿದ್ದಕ್ಕೆ ಅಲ್ವಾ ಆಕಿ ತನ್ನ ಮಗನ್ ಕೊಂದು ಸೂಟ್ ಕೇಸ್ನಲ್ಲಿ ಹಾಕೊಂಡು ಹೇಳ್ಕೊಂಡು ಬರ್ತಾಳೆ ಹೋಗ್ತಾಳೆ ಅಂತಂದ್ರೆ ಅಲ್ವಾ? ಅದಕ್ಕಾಗಿ ಈಕ್ವಾಲಿಟಿ ಶುಡ್ ಬಿ ಅಮಂಗ್ ಈಕ್ವಲ್ಸ್. ಎಲ್ಲರಿಗೂ ಆ ಇದಕ್ಕೆ ತಗೊಂಡ್ ಬಂದ್ಬಿಟ್ರೆ ಅಲ್ಲ. ಮೊದ್ಲೇ ಹಂಗೆ ಎಜುಕೇಶನ್ ಇರ್ಲಿಲ್ಲ. ಎಜುಕೇಶನ್ ಈಗ ಸ್ವಾಮಿ ವಿವೇಕಾನಂದ ಅವ್ರ ಇವ್ರು ಯಾರು? ಅಲ್ಲ, ತಾಯಿ ಯಾರು ಅಂತ ಜನ್ಮ ಕೊಡ್ಲಿಲ್ವಾ? ಅವ್ರೇನ್ ಯೂನಿವರ್ಸಿಟಿ ಎಜುಕೇಟೆಡ್? ಏನ್ ವರ್ಕಿಂಗ್ ವುಮನ್? ಏನಾಕಿ? ಮಹಾತ್ಮ ಗಾಂಧಿ ಅವ್ರ ತಾಯಿ ಯಾರು? ಮೊಹಮ್ಮದ್ ಪೈಗಂಬರ್ ಅವ್ರ ತಾಯಿ ಯಾರು? ಜೀಸಸ್ ಕ್ರೈಸ್ಟ್ ಬಸವಣ್ಣ ಅವ್ರ ತಾಯಿ ಯಾರು? ಅಲ್ವಾ? ಅವರೇನೆ ಇವೆಲ್ಲ ಎಜುಕೇಟೆಡ್. ಮನೆ ಮೊದಲ ಪಾಠಶಾಲೆ ಅಲ್ಲೇ ಅವ್ರದ್ದು, ಇದು ಅಲ್ಲೇ, ಆಕಿ ಸಾಮ್ರಾಜ್ಯ ಎಲ್ಲ ಅಲ್ಲೇ. ಅದನ್ನ ಬಿಟ್ಬಿಟ್ಟು ನಾವು ಆಕಿ ಬಾಜಾರಿಗೆ ತಗೊಂಡು ಬಂದು ಇಷ್ಟೆಲ್ಲ ಪ್ರಾಬ್ಲಮ್ಸ್. ಅದು ಹೋಗ್ಲಾಡಿಸ್ಬೇಕು ನಾವು, ಅದು ಹೋಗ್ಲಾಡಿಸ್ಬೇಕು. ಆಮೇಲೆ ಆ ಎಜುಕೇಶನ್ ಕೊಡಬೇಕು. ಸ್ವಾಮಿ ವಿವೇಕಾನಂದ ಇವತ್ತು 12th January ಸ್ವಾಮಿ ವಿವೇಕಾನಂದ ಅವ್ರದ್ದು ಹುಟ್ಟು ಹಬ್ಬ. ಇವತ್ತು ಯೂತ್ಸ್ ನ್ಯಾಷನಲ್ ಯೂತ್ಸ್ ಡೇ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ. ಕೆಲವು ಮಹಿಳೆಯರು ಅವ್ರಿಗೆ ಹೋಗಿ ಕೇಳಿದ್ರು, ನಮ್ಮ ಬಗ್ಗೆ ಏನ್ ಹೇಳ್ತೀರಾ, ಏನು ಗೈಡೆನ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಸಾರಿ, ನಾನೇನು ನಿಮಗೆ ಹೇಳಕ್ಕಾಗೋದಿಲ್ಲ, ಬೇಕಂದ್ರೆ ಐ ಆಮ್ ಎ ಬ್ರಹ್ಮಚಾರಿ, ಐ ಆಮ್ ಎ ಬ್ಯಾಚುಲರ್, ಐ ಡೋಂಟ್ ನೋ ಮೆನಿ ಥಿಂಗ್ಸ್ ಅಬೌಟ್ ದಿ ವೆಡೆಡ್ ಲೈಫ್. ದಾಂಪತ್ಯ ಜೀವನದ ಬಗ್ಗೆ ನನಗೆ ಬಹಳ ಕಡಿಮೆ ಅರಿವಿದೆ, ಸಾರಿ ಐ ಕುಡ್ ನಾಟ್ ಎಕ್ಸ್ಪ್ಲೇನ್ ಅಂತ ಹೇಳಿದ್ರಂತೆ. ಏನು ಅಂದ್ರೆ ಆ ಫೀಲ್ಡೇ ಬೇರೆ ಅದು. ಸೊ ಈಕ್ವಾಲಿಟಿ ಶುಡ್ ಬಿ ನಾಟ್ ಐಡೆಂಟಿಕ್ಯಾಲಿಟಿ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಖಂಡಿತ ಸರ್. ಪ್ರಚಲಿತ ವಿದ್ಯಮಾನಗಳ ಜೊತೆಗೇನೆ ವಚನಗಳ ಒಂದು ಉದಾಹರಣೆಗಳ ಕೊಡುವುದರ ಮೂಲಕ ಮಹಿಳೆಗೆ ಅವಳದೇ ಆದ ಹಕ್ಕುಗಳು ಇದೆ ಅನ್ನೋದರ ಜೊತೆಗೆ ಅವಳ ಜವಾಬ್ದಾರಿಯನ್ನು ಕೂಡ ಅತ್ಯಂತ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು KLE and Venu Dhwani for giving me an opportunity to express myself. Thank you very much. Thank you, ma'am. ಸ್ನೇಹಿತರೆ,
ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಚಾರ್ಯರು, ಹಿರಿಯ ನ್ಯಾಯವಾದಿಗಳು ಮತ್ತು ಬೆಳಗಾವಿ ಬಾರ್ ಅಸೋಸಿಯೇಷನ್ನ ಸದಸ್ಯರಾದಂತಹ ಡಾ ಮಹಮ್ಮದ್ ಜಮೀರುಲ್ಲಾ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. ಕೆಎಲ್ಇ ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. Myself, Lingaraju S, working in CID unit, Mysore division, Karnataka State Police. Here are some of the steps to keep yourself safe in cyber world. Do use different passwords for different accounts. If one password gets hacked, your other account will not get compromised. Do keep your passwords and passphrases confidential. Don't share them with others or write them down anywhere. You are responsible for all the activities associated with your credentials. Don't leave sensitive information laying around the office. Don't leave printouts or portable media containing private information on your desk. Lock them in a drawer to reduce their risk to unauthorized disclosure. Don't post any private and sensitive information such as credit card numbers, passwords or other private information on public sites including social media sites, and don't send it through emails unless authorized to do so. Do use privacy settings on social media sites to restrict access to your personal information. Do pay attention to phishing traps in email and watch for telltale signs of a scam. Don't open mail or attachment from an untrusted source. If you receive a suspicious mail, the best thing to do is to delete the message and report it to your manager or the person concerned. Don't click on the links from an unknown or untrusted source. Cyber attackers often use them to trick you into visiting malicious sites and downloading malware that can be used to steal data and damage network. Don't be tricked into giving away confidential information. It's easy for an unauthorized person to call and pretend to be an employer or a business partner or your colleague. Don't respond to the phone calls or emails requesting confidential data. Do destroy information properly when it is no longer needed. Place paper and in a designated confidential destruction bins throughout the office or use a cross-cut shredder. For all the electronic storage media, consult your system administrator or the person related to cyber security. Do be aware of your surroundings when printing, copying, faxing or discussing sensitive information. Pick up information from printers, copiers or faxes in a timely manner. Don't install unauthorized programs on your working computer or your mobile through various apps. Malicious applications often phase as legitimate software. Don't plug into portable devices without the permission from your agency management. These devices may be compromised with code just waiting to launch as soon as you plug them into your computer. Do lock your computer and mobile phones when not in use. This protects data from unauthorized access and use. These are some of the precious, important information to be safe from this cyber world. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೆಎಲ್ಇ ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ಕೆಎಲ್ಇ ಕನಸು ನನಸದ